ನಾನು JDK 1.5 ಅಥವಾ 1.8 ಇನ್ಸ್ಟಾಲ್ ಆದಮೇಲೆ ಜಾವಾ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಪಾತ್ ಹೆಂಗೆ ಸೆಟ್ ಮಾಡೋದು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಪಾತ್ ಸೆಟ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಜಸ್ಟ್ ಕಮಾಂಡ್ ಪ್ರಾಂಪ್ಟ್ ನ ಓಪನ್ ಮಾಡಿ. ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ ಜಾವಾ ಸಿ ಅಂತ ಟೈಪ್ ಮಾಡಿ. ಜಾವಾ ಸಿ ಅಂತ ಟೈಪ್ ಮಾಡಿದಾಗ ಜಾವಾ ಸಿ ಇಸ್ ನಾಟ್ ರೆಕಗ್ನೈಸ್ಡ್ ಆಸ್ ಆನ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಕಮಾಂಡ್ ಅಂತ ಬರುತ್ತೆ. ಈ ತರ ಬಂದ್ರೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಲ್ಲಿ ಇನ್ನೂ ಪಾತ್ ಸೆಟ್ ಆಗಿಲ್ಲ ಅಂತ ಅರ್ಥ. ಈಗ ನಾನು ಪಾತ್ ಹೆಂಗ್ ಸೆಟ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದೀನಿ. ಪಾತ್ ಯಾಕೆ ಸೆಟ್ ಮಾಡಬೇಕು ಅಂದ್ರೆ, ನೀವು ಪ್ರತಿ ಸರಿ ಪ್ರೋಗ್ರಾಮ್ ಬರೆದಾಗ ಅಥವಾ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಬಿನ್ ಅಲ್ಲಿ ಹೋಗಿ, ಅಂದ್ರೆ ನೀವು ಸಾಫ್ಟ್ವೇರ್ JDK ನ ಎಲ್ಲಿ ಇನ್ಸ್ಟಾಲ್ ಮಾಡಿರ್ತೀರೋ ಅಲ್ಲಿ ಬಿನ್ ಅಲ್ಲಿ ಹೋಗಿ ನಾವು ಪದೇ ಪದೇ ಸೇವ್ ಮಾಡಬೇಕಾಗಿರುತ್ತೆ ಅಥವಾ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ. ನಾವು ಒಂದ್ಸರಿ ಪಾತ್ ಸೆಟ್ ಮಾಡಿದ್ರೆ ನೀವು ನಿಮ್ಮ ಜಾವಾ ಪ್ರೋಗ್ರಾಮ್ಗಳನ್ನ ಎಲ್ಲಿಗೆ ಬೇಕಾದ್ರೂ ನೀವು ಯಾವ ಡ್ರೈವ್ ಅಲ್ಲಿ ಬೇಕಾದ್ರೂ ಸೇವ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಡೆಸ್ಕ್ಟಾಪ್ ಅಲ್ಲಿ ಕೂಡ ನೀವು ನಿಮ್ಮ ಫೋಲ್ಡರ್ ನೇಮ್ ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲೇ ಪ್ರೋಗ್ರಾಮ್ಗಳನ್ನ ಟೈಪ್ ಮಾಡಿ ನೀವು ಪ್ರೋಗ್ರಾಮ್ಗಳನ್ನ ಎಕ್ಸಿಕ್ಯೂಟ್ ಮಾಡಬಹುದು. ಈಗ ಮೊದಲಿಗೆ ಪಾತ್ ಸೆಟ್ ಮಾಡಬೇಕಾದ್ರೆ ಮೊದಲು ಸಿ ಕೋಲನ್ಗೆ ಹೋಗ್ಬೇಕು, ಅಂದ್ರೆ ಸಿ ಡ್ರೈವ್ಗೆ ಹೋಗ್ಬೇಕು. ಸಿ ಡ್ರೈವ್ ಅಲ್ಲಿ ನೀವು JDK 1.5 ಅಥವಾ 1.8 ಎಲ್ಲಿ ಯಾವ್ದನ್ನ ಇನ್ಸ್ಟಾಲ್ ಮಾಡಿರ್ತೀರೋ ಅದು ಎಲ್ಲಿರುತ್ತೋ ಅಲ್ಲಿ ಫಸ್ಟ್ ಹೋಗಿ ಜಾವಾ, ನೆಕ್ಸ್ಟ್ ಅದಾದ್ಮೇಲೆ JDK 1.5.0, ಅದಾದ್ಮೇಲೆ ಬಿನ್. ಇಲ್ಲಿಗೆ ಬಂದ್ರೆ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ಸ್ ಎಲ್ಲ ಇನ್ಸ್ಟಾಲ್ ಆಗಿರ್ತವೆ. ಈ ಅಪ್ಲಿಕೇಶನ್ಸ್ ಅಲ್ಲಿ ನಾವು ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಪಾತ್ ಅಡ್ರೆಸ್ ಇರುತ್ತೆ ಮೇಲ್ಗಡೆ. ಈ ಪಾತ್ ಅಡ್ರೆಸ್ ನ ನಾವೇನ್ ಮಾಡ್ಬೇಕು, ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ದಿಸ್ PC ಅಥವಾ ಮೈ ಕಂಪ್ಯೂಟರ್ ಅಂತ ಇರುತ್ತೆ. ಆ ಮೈ ಕಂಪ್ಯೂಟರ್ ನ ಪ್ರಾಪರ್ಟೀಸ್ ಓಪನ್ ಮಾಡ್ಕೋಬೇಕು. ಪ್ರಾಪರ್ಟೀಸ್ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ವಿಂಡೋಸ್ 10 ಅಲ್ಲಿ ಆದ್ರೆ ಈ ತರ ಓಪನ್ ಆಗುತ್ತೆ, ಇಲ್ಲ ಅಂದ್ರೆ ವಿಂಡೋಸ್ 7 ಅಲ್ಲಿ ಆದ್ರೆ ನಿಮಗೆ ಜಸ್ಟ್ ಒಂದು ವಿಂಡೋ ಬರುತ್ತೆ. ಅದರಲ್ಲಿ ಅಡ್ವಾನ್ಸ್ ಸಿಸ್ಟಮ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಡ್ವಾನ್ಸ್ ಸಿಸ್ಟಮ್ ಸೆಟ್ಟಿಂಗ್ಸ್ ಅಂತ. ಈ ಅಡ್ವಾನ್ಸ್ ಸಿಸ್ಟಮ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಸಿಸ್ಟಮ್ ಪ್ರಾಪರ್ಟೀಸ್ ಅಂತ ಓಪನ್ ಆಗುತ್ತೆ. ಸಿಸ್ಟಮ್ ಪ್ರಾಪರ್ಟೀಸ್ ಅಲ್ಲಿ ಅಡ್ವಾನ್ಸ್ಡ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಬೇಕು. ಈ ಅಡ್ವಾನ್ಸ್ಡ್ ಅನ್ನೋ ಆಪ್ಷನ್ ನಲ್ಲಿ ಏನ್ ಬರುತ್ತೆ, ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅಂತ ಬರುತ್ತೆ. ಈ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ನ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅಲ್ಲಿ ಯೂಸರ್ ವೇರಿಯೇಬಲ್ಸ್ ಅಂತ ಇರುತ್ತೆ. ಇಲ್ಲಿ ಯೂಸರ್ ವೇರಿಯೇಬಲ್ಸ್ ಅಲ್ಲಿ ನ್ಯೂ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ನ್ಯೂ ಅನ್ನೋದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ವೇರಿಯೇಬಲ್ ನೇಮ್ ಪಾತ್ ಅಂತೇಳಿ ಟೈಪ್ ಮಾಡಬೇಕು, PATH ಅಂತ. ಅದಾದ್ಮೇಲೆ ನೀವೇನ್ ಪಾತ್ ಅಡ್ರೆಸ್ ನ ಅಂದ್ರೆ JDK 1.5 ನ ಎಲ್ಲಿ ಸೇವ್ ಮಾಡಿರ್ತೀರಲ್ಲ ಆ ಸೇವ್ ಮಾಡಿರೋದನ್ನ ಅಡ್ರೆಸ್ ಕಾಪಿ ಮಾಡ್ಕೊಂಡಿರ್ತೀರಲ್ಲ ಅದನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ್ಮೇಲೆ ಇಲ್ಲಿ ನಾವು ಓಕೆ ಅಂತ ಕೊಡ್ಬೇಕು. ಓಕೆ ಅಂತ ಕೊಟ್ಟಾದ್ಮೇಲೆ ಈಗ ಏನಾಗಿದೆ ಅಂದ್ರೆ ಪಾತ್ ಸೆಟ್ ಆಗಿರುತ್ತೆ. ಅಂದ್ರೆ ನಾವೇನ್ ಮಾಡಿದ್ವಿ, ಫಸ್ಟ್ ಗೆ ಪಾತ್ ಅಡ್ರೆಸ್ ತಗೋಬೇಕಾದ್ರೆ ಎಲ್ಲಿ JDK 1.5 ನ ಇನ್ಸ್ಟಾಲ್ ಮಾಡಿರ್ತೀವೋ ಅಲ್ಲಿಗೆ ಹೋಗಿ ಜಾವಾ JDK 1.5.0, ಅದಾದ್ಮೇಲೆ ಬಿನ್ ಒಳಗಡೆ ಏನ್ ಅಪ್ಲಿಕೇಶನ್ ಇರ್ತಾವಲ್ಲ ಅವೆಲ್ಲ ಅಪ್ಲಿಕೇಶನ್ಸ್ ಅಲ್ಲಿ ನಾವು ಆ ಪಾತ್ ಅಡ್ರೆಸ್ ನ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡು ಮೈ ಕಂಪ್ಯೂಟರ್ ಅಥವಾ ದಿಸ್ PC ಅಂತ ಇರುತ್ತೆ, ಅಲ್ಲಿ ನಾವು ಸಿಸ್ಟಮ್ ಎನ್ವಿರಾನ್ಮೆಂಟಲ್ ವೇರಿಯೇಬಲ್ಸ್ ಹೋಗಿ ಅದನ್ನ ಪಾತ್ ನ ಪೇಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಇವಾಗ ನೋಡ್ರಿ, ನಾನು ಇವಾಗ ಜಾವಾ ಸಿ ಅಂತ ಟೈಪ್ ಮಾಡ್ತೀನಿ. ಜಾವಾ ಸಿ ಅಂತ ಟೈಪ್ ಮಾಡಿದ್ರೆ ನಿಮಗೆ ಇನ್ನೊಂದ್ಸರಿ ನಾವು ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿದಾಗ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಜಾವಾ ಸಿ ಅಂತ ಟೈಪ್ ಮಾಡಿದ್ರೆ ಈ ತರ ನಿಮಗೆ ಡಿಫ್ರೆಂಟ್ ವೇರ್ ಪೇಜಬಲ್ ಆಪ್ಷನ್ ಇನ್ಕ್ಲೂಡ್ಸ್ ಅಂತ ಹೇಳಿ ಜನರೇಟ್ ಆಲ್ ಡಿಬಗಿಂಗ್ ಇನ್ಫಾರ್ಮೇಶನ್ ಈ ತರ ಎಲ್ಲ ಕಮಾಂಡ್ ವರ್ಕ್ ಆಯ್ತಪ್ಪ ಅಂದ್ರೆ ಇವಾಗ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಲ್ಲಿ ಪಾತ್ ಸೆಟ್ ಆಗಿದೆ ಅಂತ ಅರ್ಥ. ಇಲ್ಲಿವರೆಗೂ ಅಂದ್ರೆ ನೀವು ಮೊದಲಿಗೆ ನೋಡಿದ್ರೆ ಜಾವಾ ಸಿ ಅಂತ ಟೈಪ್ ಮಾಡಿದಾಗ ನಿಮಗೆ ಜಾವಾ ಸಿ ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಕಮಾಂಡ್ ಅಲ್ಲ ಅಂತ ಬಂತು. ಬಟ್ ಇವಾಗ ಈ ತರ ಕಮಾಂಡ್ ವರ್ಕ್ ಆಗಿದೆ. ಕಮಾಂಡ್ ವರ್ಕ್ ಆಗಿದೆ ಅಂತ ಅಂದ್ರೆ ಪಾತ್ ಸೆಟ್ ಆಗಿದೆ ಅಂತ ಅರ್ಥ. ಪಾತ್ ಸೆಟ್ ಆದ್ಮೇಲೆ ನಿಮಗೆ ಪ್ರೋಗ್ರಾಮ್ ನ ನೀವೆಲ್ಲಿ ಬೇಕಾದ್ರೂ ಸೇವ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ನ ಮಾಡಬಹುದು.